ಹುಣಸೂರಿನಲ್ಲಿ ಹಬ್ಬದ ಸಂಭ್ರಮ. ಡಾಕ್ಟರ್ ಲೋಹಿತ್ 43ನೇ ಹುಟ್ಟುಹಬ್ಬಕ್ಕೆ ಜನಜಾತ್ರೆ. ಶಾಸಕ ಹರೀಶ್ ಗೌಡ ಮುಖಂಡರು ಸಾವಿರಾರು ಜನ ಭಾಗಿ. ಎಸ್ಎಸ್ಎಲ್ಸಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಸನ್ಮಾನ. ಕಲಾವಿದರಿಗೆ ಗೌರವ. ಗರ್ಭಿಣಿಯರಿಗೆ ಉಚಿತ ಸ್ಕ್ಯಾನಿಂಗ್ ಘೋಷಣೆ. ಹುಣಸೂರಿನಲ್ಲಿ ಇವತ್ತು ಜನಸಾಗರ. ಕಾವೇರಿ ಆಸ್ಪತ್ರೆಯ ಮುಖ್ಯಸ್ಥ ಖ್ಯಾತ ವೈದ್ಯ ಡಾಕ್ಟರ್ ಲೋಹಿತ್ ಅವರ 43ನೇ ಹುಟ್ಟುಹಬ್ಬವನ್ನು ಹುಣಸೂರು ಶಾಸಕ ಹರೀಶ್ ಗೌಡ್ರು, ಹಲವು ಮುಖಂಡರು ಹಾಗೂ ಸಾವಿರಾರು ಅಭಿಮಾನಿಗಳು ಸೇರಿ ಸಂಭ್ರಮದಿಂದ ಆಚರಿಸಿದ್ದಾರೆ. ವೇದಿಕೆಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ, ಕಲಾವಿದರಿಗೆ ಗೌರವಾರ್ಪಣೆ. ಮುಖ್ಯ ಅತಿಥಿಯಾಗಿ ಚಲನಚಿತ್ರ ನಟ ಅಭಿಜಿತ್ ಭಾಗವಹಿಸಿ ಶುಭ ಕೋರಿದರು. ಡಾಕ್ಟರ್ ಲೋಹಿತ್ ಅವರ ಹುಟ್ಟುಹಬ್ಬವನ್ನು ಈ ಬಾರಿ ಸನ್ಮಾನ, ಸಂಭ್ರಮ, ಸೇವೆಯ ಸಂಕಲ್ಪ ಎಂಬ ಆಶಯದೊಂದಿಗೆ ಆಚರಿಸಲಾಯಿತು. ಹುಣಸೂರು ಶಾಸಕ ಹರೀಶ್ ಗೌಡ್ರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಡಾಕ್ಟರ್ ಲೋಹಿತ್ ಅವರ ಸಮಾಜಮುಖಿ ಕಾರ್ಯಗಳನ್ನು ಶ್ಲಾಘಿಸಿದರು. ಈ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಹುಣಸೂರು ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಶಾಸಕರು ಗಣ್ಯರ ಸಮ್ಮುಖದಲ್ಲಿ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಸ್ಥಳೀಯ ಜಾನಪದ ಸಂಗೀತ, ರಂಗಭೂಮಿ ಕ್ಷೇತ್ರದ ಹಿರಿಯ ಕಿರಿಯ ಕಲಾವಿದರಿಗೆ ಶಾಲು ಹೊದಿಸಿ ಸನ್ಮಾನ ಪತ್ರ ನೀಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಶಾಸಕ ಹರೀಶ್ ಗೌಡ್ರು ಮುಖಾಂತರ ಡಾಕ್ಟರ್ ಲೋಹಿತ್ ಅವರ ಮಹತ್ವದ ಘೋಷಣೆ ಮಾಡಿದರು. ಹುಣಸೂರು ಕಾವೇರಿ ಆಸ್ಪತ್ರೆಯಲ್ಲಿ ಗರ್ಭಿಣಿ ಹೆಂಗಸರಿಗೆ ಉಚಿತ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಸೌಲಭ್ಯವನ್ನು ಕಲ್ಪಿಸಲಾಗುವುದು ಎಂದು ತಿಳಿಸಿದರು. ಈ ಘೋಷಣೆಗೆ ವೇದಿಕೆಯಲ್ಲಿ ನೆರೆದಿದ್ದ ಮಹಿಳೆಯರು ಜನರ ಚಪ್ಪಾಳೆ ತಟ್ಟಿ ಸ್ವಾಗತಿಸಿದರು. ಡಾಕ್ಟರ್ ಲೋಹಿತ್ ಅವರು ನಮ್ಮ ಹುಣಸೂರಿನ ಹೆಮ್ಮೆ. ಬಡವರಿಗೆ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ಕೊಡುತ್ತಿದ್ದಾರೆ. ಇವತ್ತು ತಮ್ಮ ಹುಟ್ಟುಹಬ್ಬದ ದಿನ ಗರ್ಭಿಣಿಯರಿಗೆ ಉಚಿತ ಸ್ಕ್ಯಾನಿಂಗ್ ಘೋಷಿಸಿದ್ದಾರೆ. ಇದು ನಿಜಕ್ಕೂ ಶ್ಲಾಘನೀಯ. ವಿದ್ಯಾರ್ಥಿಗಳನ್ನು, ಕಲಾವಿದರನ್ನ ಗುರುತಿಸಿ ಸನ್ಮಾನ ಮಾಡುತ್ತಿದ್ದಾರೆ. ಇಂಥವರು ನಮ್ಮ ಕ್ಷೇತ್ರದಲ್ಲಿರೋದು ನಮ್ಮ ಪುಣ್ಯ. ಇವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಸಿಗಲಿ. ಲೋಹಿತ್ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿ ನಗುಮುಖದಿಂದ ಲೋಹಿತ್ ಸರ್ಗೆ ಹ್ಯಾಪಿ ಬರ್ಡೇ. ಇವತ್ತು ನಮ್ಮನ್ನೆಲ್ಲ ಕರೆದು ಸನ್ಮಾನ ಮಾಡಿದ್ದು ತುಂಬಾ ಖುಷಿಯಾಗಿದೆ ಸರ್. ಅವರು ಗರ್ಭಿಣಿ ಅಕ್ಕಂದರಿಗೆ ಫ್ರೀ ಸ್ಕ್ಯಾನಿಂಗ್ ಕೊಡ್ತೀನಿ ಅಂದಿದ್ದು ಕೇಳಿ ಇನ್ನೂ ಖುಷಿಯಾಯಿತು. ಅವರಂತವರು ನಮ್ಮೂರಿನಲ್ಲಿರುವುದು ಹೆಮ್ಮೆ ಎಂದರು. ಚಲನಚಿತ್ರ ನಟ ಅಭಿಜಿತ್ ಮಾತನಾಡಿ, ಡಾಕ್ಟರ್ ಲೋಹಿತ್ ಅವರು ಸಮಾಜಕ್ಕೆ ಮಾದರಿಯಾದ ವ್ಯಕ್ತಿ. ಹುಟ್ಟುಹಬ್ಬದ ದಿನ ವಿದ್ಯಾರ್ಥಿಗಳಿಗೆ ಸನ್ಮಾನ, ಕಲಾವಿದರಿಗೆ ಗೌರವ, ಈಗ ಗರ್ಭಿಣಿಯರಿಗೆ ಉಚಿತ ಸ್ಕ್ಯಾನಿಂಗ್, ಆರೋಗ್ಯ ಸೇವೆ ಜೊತೆಗೆ ಶಿಕ್ಷಣ, ಕಲೆ, ಮಾತೃತ್ವಕ್ಕೂ ಸ್ಪಂದಿಸುತ್ತಿದ್ದಾರೆ. ಇವರಿಗೆ ದೇವರು ಆಯುಸ್ಸು ಆರೋಗ್ಯ ಕೊಡಲಿ ಎಂದರು. ಪ್ರತಿಭೆಗೆ ಸನ್ಮಾನ, ಕಲೆಗೆ ಗೌರವ, ಮಾತೃತ್ವಕ್ಕೆ ಉಚಿತ ಸ್ಕ್ಯಾನಿಂಗ್, ಹೀಗೆ ಸೇವೆಯ ಸಂಕಲ್ಪದೊಂದಿಗೆ ಕೂಡಿದ್ದು ಡಾಕ್ಟರ್ ಲೋಹಿತ್ ಅವರ 43ನೇ ಹುಟ್ಟುಹಬ್ಬ. ಹುಣಸೂರಿನ ಜನರ ಪಾಲಿಗೆ ಇದು ಎಂದೂ ಮರೆಯಲಾಗದ ದಿನ. ವರದಿ ಕಾಂತರಾಜ್ ಕೆ, ಮೈಸೂರು, ಪ್ರಜಾಪವ ಟಿವಿ. ಆಮೇಲೆ ಹಾಗೆ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಬಹಳ ಮುಖ್ಯವಾದ ವ್ಯಕ್ತಿಗಳಿದ್ದಾರೆ. ನನ್ನ ಸೋದರ ನನ್ನ ಜೂನಿಯರ್ ಸುದೀಪ್ ಅಂತ ಕರೀತಾರೆ. ಅವ್ರು ಬಹಳ ಹೇಳಿದ್ದಾರೆ, ಅಣ್ಣ ಈ ಕಾರ್ಯಕ್ರಮ ನೀವು ಬರಬೇಕು, ಬಹಳ ಒಳ್ಳೆ ಕಾರ್ಯಕ್ರಮ, ತುಂಬಾ ಎಂಜಾಯ್ ಮಾಡ್ತಿದ್ದಾರೆ. ಅವ್ರ ಜೊತೆಗೆ ದೇವರಾಜ್ ಮಾಸ್ಟರ್ ಅಂತ ಇದ್ದಾರೆ. ಹಾಗೆ ಅವ್ರ ಗೆಳೆಯರು ಎಲ್ಲ ಬಹಳಷ್ಟು ಜನ ಬಂದಾಗ ರಿಕ್ವೆಸ್ಟ್ ಮಾಡಿದ್ರು. ಹಾಗಾಗಿ ನನಗಾಗಿರೋ ಖುಷಿ ಅವ್ರಿಗೂ ಸಲ್ಲುತ್ತೆ ಅಂತ ನಾನು ಹೇಳ್ತಾ, ಎಲ್ಲರಿಗೂ ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಹೇಳ್ತಾ ಸದ್ಯಕ್ಕೆ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನನ್ನ ಮಾತಲ್ಲಿ ಯಾರಿಗಾದ್ರೂ ಒಂದು ಕಿಂಚಿತ್ತಷ್ಟು ಏನಾದ್ರೂ ಅಸಮಾಧಾನ ಆಗಿದ್ರೆ ನಿಮ್ಮ ಮನೆ ಮಗ ಅಂತ ಅನ್ಕೊಂಡು ನಾನು ಹೋಟೆಲ್ ಹಾಕೊಂಡು ನನಗೆ ಕ್ಷಮಿಸಿ. ಥ್ಯಾಂಕ್ ಯು. ದಯವಿಟ್ಟು ಎಲ್ಲರೂ ಸ್ವಲ್ಪ ಸಹಕಾರ ಕೊಟ್ಟರೆ ಈ ಕಾರ್ಯಕ್ರಮ ಇನ್ನಷ್ಟು ಯಶಸ್ವಿ ಆಗುತ್ತೆ. ನಾನು ಹೇಳಕ್ಕೆ ಬಯಸ್ತೇನೆ. ಅವರು ಕೃಷ್ಣಾಜಪೇಟೆ ಪುರ ಎಂಬ ಅಚ್ಚಪಡೋಪಿ ಪುರ ಎಂಬ ಕುಗ್ರಾಮದಲ್ಲಿ ಹುಟ್ಟಿ ಅವರು ಬಹಳ ಬಡಸ್ತನದಲ್ಲಿ ಬಂದಂತ ವ್ಯಕ್ತಿ. ಅವಾಗ ದೊಡ್ಡ ತಾರಸಿ ಮನೆ ಆಗ್ಲಿ, ದೊಡ್ಡ ಮನೆಯಿಂದ ಚಿಕ್ಕ ಮನೆಯಿಂದ ಬಂದಂತ ವ್ಯಕ್ತಿ. ಅವರು ಪಿಯುಸಿಯನ್ನ ಮಾಡಿ ಪಿಯುಸಿನವರಿಗೆ ಸರಿಯಾಗಿ ಮಾರ್ಕ್ಸ್ ಬರಲಿಲ್ಲ, ರ್ಯಾಂಕಿಂಗ್ ಬರಲಿಲ್ಲ ಅಂತ ಮತ್ತೆ ರೀಸೀಟ್ ತಗೊಂಡು ಬಹಳ ಕಷ್ಟಪಟ್ಟು MBBS ಮುಗಿಸೋರು. ಹಾಗೇನೆ MS ಸಹ ಅವರೇ ಸ್ವಯಾಚಿತವಾಗಿ ಯಾವುದೇ ತರ ಸಹಾಯ ಇಲ್ಲ, ಅವರು ಕಷ್ಟಪಟ್ಟು ಮೇಲ್ ಬಂದಂತವ್ರು. ಇವತ್ತು ನಾನು ಜನಸೇವೆ ಮಾಡ್ಬೇಕು, ಜನಗಳ ಪರ ನಂತರ ಕಷ್ಟಪಟ್ಟು ಬಂದಂತ ವಿದ್ಯಾರ್ಥಿಗಳಿಗೆ ನಾನು ಸಹಾಯ ಮಾಡಬೇಕು ಅಂತ ಹೇಳಿ ಅವರು ಗೌರ್ಮೆಂಟ್ ಕೆಲಸ ಇದ್ರೂ ಸಹ ಬಂದು ಇಲ್ಲಿ ಒಂದು ನರ್ಸಿಂಗ್ ಹೋಮ್, ಕಾವೇರಿ ನರ್ಸಿಂಗ್ ಹೋಮ್ ಅಂತ ಹೇಳಿ ಓಪನ್ ಮಾಡಿ ಇಡೀ ಹುಣಸೂರು ತಾಲೂಕಿನ ಜನಕ್ಕೆ ಅವ್ರ ಕೈಲಾದಷ್ಟು ಯಾರು ಬಡವರು ಬಂದಂತವ್ರಿಗೆ myself community in this public school. This beautiful program which encourages students to score, and I especially social teachers with Deepa Sir who has guided us.
supported my song. ಕಾರ್ಯಕ್ರಮವನ್ನ ಸಾಮಾಜಿಕ ಕೆಲಸ ಕಾರ್ಯಗಳನ್ನ ಮಾಡೋದ್ರ ಮುಖಾಂತರ ಬಹಳ ಅದ್ಭುತವಾಗಿ ಆಚರಣೆ ಮಾಡಿದ್ದಾರೆ. ನಾನು ಸಹ ಈ ಸಂದರ್ಭದಲ್ಲಿ ನಮ್ಮ ಹುಣಸೂರು ತಾಲೂಕಿನಲ್ಲಿ ಆಸ್ಪತ್ರೆಯನ್ನ ಸ್ಥಾಪನೆ ಮಾಡಿ ಹಲವಾರು ಬಡವರಿಗೆ ಯಾರ್ಯಾರಿಗೆ ಅನಾರೋಗ್ಯ ಆಗಿದೆ, ಬಹುಶಃ ಅವರ ಕಷ್ಟದಲ್ಲಿ ಕೋವಿಡ್ ಸಂದರ್ಭದಿಂದನೂ ಸಹ ನಿರಂತರವಾಗಿ ಆರೋಗ್ಯದ ವ್ಯವಸ್ಥೆಯಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ಕೊಂಡು ಬರ್ತಾ ಇದ್ದಾರೆ. ಆದ್ರಿಂದ ಅವರಿಗೆ ಶುಭಾಶಯ ಕೊಡಕ್ಕೆ ನಾನು ಸಹ ಬಂದಿದ್ದೀನಿ. ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಿದ್ದೀನಿ. ಆ ದೇವರು ಅವ್ರಿಗೆ ಎಲ್ಲಾ ರೀತಿಯಲ್ಲೂ ಸಹ ಒಳ್ಳೇದ್ ಮಾಡ್ಲಿ ಅಂತ ಶುಭಾಶಯ ಕೋರಿದ್ದೀನಿ. ಸಮಸ್ಯೆ ಎಲ್ಲ ಮಾಡ್ತಾರೆ ಸರ್. ಅದು ತಾಲೂಕವ್ರಿಗೆ ಎಲ್ಲರಿಗೂ ಗೊತ್ತು. ಅದರಿಂದ ಇವಾಗ ನಮಗೆ ಒಂದು ಹೆಲ್ಪ್ ಆಗುತ್ತೆ. ಒಂದು ಯಾರೇ ಒಬ್ಬ ಏನೇ ಒಂದು ಅಪೇಕ್ಷೆ ಮಾಡಿದ್ರೆ ಅದು ಏನೇ ಇಷ್ಟಪಡೋದಾಗುತ್ತೆ. ಅವರಿಗೆ ನಾನು ಖುಷಿ ಆಯಿತು ಸಮಾಜದಲ್ಲಿ ಬೇಕು ಅಂತೀಯಾ? ಹೌದು ಸರ್, ಬೇಕು ಸರ್. ಇಂಥವ್ರಿಂದಲೇ ನಾವು ಇನ್ಸ್ಪೈರ್ ಆಗೋಕ್ಕಾಗೋದು. ಇವಾಗ ನೆಕ್ಸ್ಟ್ ನಾನು ಡಾಕ್ಟರ್ ಆಗಬೇಕಂದ್ರೆ ಇವ್ರನ್ನ ನಾನು ಇನ್ಸ್ಪಿರೇಷನ್ ಆಗ್ತೀನಿ. ನೆಕ್ಸ್ಟ್ ನಾನು AS ಆಗಬೇಕಂದ್ರೆ ಇನ್ನೊಬ್ಬರು ವಿನಯ್ ಕುಮಾರ್ ಸರ್ ಅಂತ ಬಂದಿದ್ದಾರೆ, ಅವ್ರನ್ನ ನಾನು ಇನ್ಸ್ಪಿರೇಷನ್ ಆಗ್ತೀನಿ. ಅದರಿಂದ ಎಲ್ಲರಿಗೂ ಇನ್ಸ್ಪಿರೇಷನ್ ಆಗುತ್ತೆ ಸರ್. ಅದರಿಂದ 90% ಅವ್ರಿಗೆ ಯಾರೂ ಅವರ ಪ್ರಯತ್ನನ ಇದಾಗಲ್ಲ. ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಅವ್ರು ಯಾವಾಗ ನೆಕ್ಸ್ಟ್ ಮಾಡ್ತಾ ಇರ್ತಾರೆ ಸರ್, ಅದು ಕನ್ಫರ್ಮ್. ನೆಕ್ಸ್ಟ್ MLA ಆದರೆ ಇನ್ನೂ ಒಳ್ಳೆಯದು ಸರ್ ನಮಗೆ. ಸುಭಾಸಾಗರ್ ಅಂತ ಸರ್. ಎಲ್ಲರೂ ಮಾಡ್ಕೊಂಡು ಆದರೆ ವಿದ್ಯಾರ್ಥಿಗಳನ್ನ ಗುರುತಿಸೋದು ಎಷ್ಟು ಸರಿ, ಹೇಗೆ ಅನಿಸ್ತು ನಿಮಗೆ ಸರ್? ತುಂಬ ಖುಷಿ ಆಯಿತು. ಅಂದರೆ ಇವರು ಹಳ್ಳಿಗಳ ಕಡೆ ಎಲ್ಲ ಹೋಗಿ ಅಲ್ಲಿ ಫೆಸಿಲಿಟೀಸ್ ಇಲ್ಲ, ಅಂದರೆ ರಿಮೋಟ್ ಕಂಟ್ರೋಲ್ಸ್ ಇದೆ ಅಂತ ಯಾರು ಗುರುತಿಸಲ್ಲ. ಆದರೆ ತುಂಬ ಖುಷಿ ಆಯಿತು. ಇವರು ನಮ್ಮನ್ನ ಹಳ್ಳಿ ಮಕ್ಕಳಿಗೆ ಎಲ್ಲರೂ ಚೆನ್ನಾಗಿ ಕರೆದು ಪ್ರೋತ್ಸಾಹ ಮಾಡಿ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಕಾರ್ಯಕ್ರಮನ. ಅಂದರೆ ನಂಗೆ ತುಂಬ ಖುಷಿ ಆಯಿತು. ಇವ್ರ ಥರ ನಮ್ಮ ಲೈಫಲ್ಲೇ ಮಾಡೋಕ್ಕೆ ನಾನು ಸೈನ್ಸ್ ತಗೊಂಡ್ರೆ ನಾನು ಡಾಕ್ಟರ್ ಆಗಬೇಕು ಅಂತ ನನ್ನ ಗೋಲೆ. ನನಗೆ ಒಂದು ಮಾಡೆಲ್ ಪರ್ಸನ್ ಆಗಬೇಕು ಈಗ. ನನ್ನ ಮತ್ತೆ ಸೋಷಲ್ ವರ್ಕರು ಇಷ್ಟ. ಇವ್ರ ಥರ ನನಗೆ ಸೋಷಲ್ ವರ್ಕರ್ ಆಗಬೇಕು ಅಂತ ಇಷ್ಟ. ಸೋಷಲ್ ವರ್ಕರಲ್ಲಿ ಕೆಲಸ ಮಾಡಬೇಕು ಅಂತ ಇಷ್ಟ. ಆದರೆ ತುಂಬ ಹೆಲ್ಪ್ ಮಾಡ್ತಿದ್ದಾರೆ. ಫೆಸಿಲಿಟೀಸ್ ಎಲ್ಲ ಕಡೆನೂ ಫೆಸಿಲಿಟೀಸ್ ಕೊಡ್ತಿದ್ದಾರೆ. ಆದರೆ ಇವರು ತುಂಬ ಸಾಧನೆಗಳು ಮಾಡ್ತಿದ್ದಾರೆ. ಇನ್ಸ್ಪಿರೇಷನ್ ಕಪ್ ಕೊಡೋದು ಕೊಟ್ಟಿದ್ದು ಕೊಡ್ತಾರಾ? ಇಲ್ಲ, ಕಪ್ ಕೊಡ್ತಾರೆ. ಆದರೆ ಹೆಸರು ಅಷ್ಟು ದುಡ್ಡು ಹೆಸರು ಕೊಡ್ತಾರೆ. ಈ ಪ್ರತಿಭಾ ಪುರಸ್ಕಾರ ಮಾಡಿರುವಂಥದ್ದು ಅಷ್ಟು ಹೆಸರು ಕೊಡ್ತಾರೆ. ಮತ್ತು ಮುಂದಿನ ಭವಿಷ್ಯ ತುಂಬ ಅತ್ಯಮೂಲ್ಯವಾದಂಥದ್ದು. ಆ ಸೇವೆ ನಾವು ರೋಹಿತ್ ಸರ್ ನಮ್ಮ ಮಕ್ಕಳ ಮುಂದೆ ಪೋಸ್ಟ್ ಮಾಡ್ತೀರಾ. ಈಗ ಮಕ್ಕಳು ಬೇರೆಯವರೆಲ್ಲ ಈಗ 9th ಅವ್ರು ನೋಡ್ತಾರೆ, 8th ಅವ್ರು ನೋಡ್ತಾರೆ, ಫಸ್ಟ್ ಇಯರ್ ಅವ್ರು ಹೋಗ್ತಾರೆ. ಅದನ್ನು ನೋಡಿದ ತಕ್ಷಣ ಅವ್ರಿಗೆ ಇನ್ಸ್ಪಿರೇಷನ್ ಅದಕ್ಕೆ ಅವ್ರು ಇದ್ದಾರೆ. ಮುನ್ಸಿಪಲ್ ಪಾಲಕರಲ್ಲಿ ಯಾರು ರೋಹಿತ್ ಸರ್ ಇದ್ದಾರೆ, ಮುಂದಕ್ಕೆ ಆಗ್ತಾರೆ. ಆ ಖುಷಿಯಲ್ಲಿ ಚೆನ್ನಾಗಿ ಬಡ ರೈತನ ಮಗ ಕಷ್ಟಪಟ್ಟು MSವರೆಗೂ ಪದವಿ ಮಾಡಿ ಒಂದು ಹುಣಸೂರಿನಲ್ಲಿ ಬಂದು ಬಡವರಿಗೋಸ್ಕರ ಒಂದು ಕಾವೇರಿ ಹಾಸ್ಪಿಟಲನ್ನು ತೆಗೆದು ಬಡವರಿಗೆ ಅತ್ಯಲ್ಪ ಮೊತ್ತದಲ್ಲಿ ಚಿಕಿತ್ಸೆ ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆಯಲ್ಲ
ಅದು ಅವ್ರ ರೋಹಿತ್ ಅವರ ದೊಡ್ಡ ಗುಣ. ಜೊತೆಗೆ ಪ್ರತಿ ವರ್ಷವೂ ಕೂಡ ಅವ್ರ ಹುಟ್ಟುಹಬ್ಬದ ಹಬ್ಬದ ಪ್ರತಿಭಾ ಮಕ್ಕಳಿಗೆ ಅಂದರೆ SLC PUC ಆಗಿರ್ಬೋದು ಅಥವಾ ಅಂಥ ಮಕ್ಕಳಿಗೆ ಗುರುತಿಸಿ ಅವರಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಕ್ಕಂಥದ್ದು. ಜೊತೆಗೆ ಬಡ ರೋಗಿಗಳಿದ್ದಾರಲ್ಲ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡ್ತಕ್ಕಂಥದ್ದು. ಬಡ ರೈತರಿಗೆ ಅವರನ್ನು ಗುರುತಿಸಿ ಅವ್ರ ಮನೆಗಳ ಬಾಗಿಲಿಗೆ ಹೋಗಿ ಅವ್ರಿಗೆ ಸಹಾಯ